ಅರೆ ರಾಜು ಅಣ್ಣ, ಏನಾಯ್ತು? ಅರೆ ಮೀನವ್ರೆ, ಮತ್ತೆ ಕ್ಯಾಶ್ ಮುಗೀತು. ಮತ್ತೆ ಪೇಮೆಂಟ್ ಇನ್ನೂ ಬಾಕಿ ಇದೆ. ಇನ್ನೂ ಒಂದಷ್ಟು ಹಣ ಇರ್ತಿದ್ರೆ ಕೆಲಸ ನಡೀತಿತ್ತು. ಟೆನ್ಷನ್ ಯಾಕೆ ತಗೊಳ್ತೀರಿ ರಾಜು ಅಣ್ಣ? PM ಸ್ವನಿಧಿ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ. ತಮಾಷೆ ಯಾಕೆ ಮಾಡ್ತೀರಿ? ನಮ್ಮಂತಹ ಸ್ಟ್ರೀಟ್ ವೆಂಡರ್ಸ್ಗೆ ಎಲ್ಲಿ ಸಿಗುತ್ತೆ ಕ್ರೆಡಿಟ್ ಕಾರ್ಡ್? ಸಿಗುತ್ತೆ, ನಾನು ಹೇಳ್ತೀನಿ. ಈ PM ಸ್ವನಿಧಿ ಕ್ರೆಡಿಟ್ ಕಾರ್ಡ್ ಅನ್ನ ಸ್ಪೆಷಲ್ ಆಗಿ ಸ್ಟ್ರೀಟ್ ವೆಂಡರ್ಸ್ಗಾಗಿ ಮಾಡಿರೋದು. ಇದು UPIಗೆ ಲಿಂಕ್ ಆಗಿರುವ ಕ್ರೆಡಿಟ್ ಕಾರ್ಡ್. ಇದರಿಂದ ನಮ್ಮಂತಹ ಸ್ಟ್ರೀಟ್ ವೆಂಡರ್ಸ್ಗೆ 30,000ವರೆಗೆ ರಿವಾಲ್ವಿಂಗ್ ಕ್ರೆಡಿಟ್ ಸಿಗುತ್ತೆ. 30,000? ಆದ್ರೆ ಈ ಕಾರ್ಡ್ ಹೇಗೆ ಸಿಗುತ್ತೆ? ಸಿಂಪಲ್ ಆಗಿದೆ. ಯಾರೇ ಸ್ಟ್ರೀಟ್ ವೆಂಡರ್ ಆಗಿದ್ರೂ ತಮ್ಮ PM ಸ್ವನಿಧಿಯ 2ನೇ ಲೋನ್ ರೀಪೇ ಮಾಡಿರ್ತಾರೋ ಅವರ ಬ್ಯಾಂಕ್ ಈ ಕಾರ್ಡ್ ಅನ್ನ ಇಶ್ಯೂ ಮಾಡುತ್ತೆ. ಆದ್ರೆ ಪ್ಯಾನ್ ಕಾರ್ಡ್ ಇರಬೇಕು. KYC ಮತ್ತು ವೆರಿಫಿಕೇಶನ್ ಆದ್ಮೇಲೆ ಕಾರ್ಡ್ ನಿನ್ನ ಕೈಗೆ ಬರುತ್ತೆ. ಅಂದ್ರೆ ಈ ಕಾರ್ಡ್ ಸಿಕ್ಕಿದ್ರೆ ವೆಂಡರ್ ತಕ್ಷಣ ಬಳಸಬಹುದಾ? ಹೌದು, ಕಾರ್ಡ್ ಸಿಕ್ಕ ಕೂಡ್ಲೆ ಆಕ್ಟಿವೇಟ್ ಮಾಡ್ಬೇಕು. 60 ದಿನಗಳೊಳಗೆ ಆಕ್ಟಿವೇಟ್ ಮಾಡೋದು ಕಡ್ಡಾಯ. ಇದನ್ನು ಆಕ್ಟಿವೇಟ್ ಮಾಡೋದಕ್ಕೆ ಕಸ್ಟಮರ್ ಕೇರ್ಗೆ ಕರೆ ಮಾಡಬಹುದು ಅಥವಾ ಮೊಬೈಲ್ ಆಪ್ನಲ್ಲಿ ಪಿನ್ ಸೆಟಪ್ ಮಾಡಬಹುದು. ಮತ್ತೆ ಮೀನವ್ರೆ, ಈ ಕ್ರೆಡಿಟ್ ಕಾರ್ಡ್ನ ಪ್ರಯೋಜನ ಏನು? ಬಹಳ ಪ್ರಯೋಜನ ಇದೆ. ಡೈಲಿ ಬಿಸ್ನೆಸ್ ಮಾಡೋದಕ್ಕೆ ಈಸಿ ಮನಿ. ಯಾವುದೇ UPI ಆಪ್ನಿಂದ ಪೇಮೆಂಟ್ ಮಾಡಬಹುದು. ಎಲ್ಲಿಂದಲೂ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ. 20 ರಿಂದ 50 ದಿನದ ಇಂಟ್ರೆಸ್ಟ್ ಫ್ರೀ ಪೀರಿಯಡ್. ಇವತ್ತು ಬಳಸ್ಕೊಂಡು ನಂತರ ಬಡ್ಡಿ ಇಲ್ಲದೆ ಹಣ ಪಾವತಿಸಬಹುದು. ಕಾರ್ಡ್ ನಿಮ್ಗೆ ಸಿಗುತ್ತೆ ಲೈಫ್ ಟೈಮ್ ಫ್ರೀ. ಯಾವುದೇ ಆನ್ಯುವಲ್ ಫೀಸ್ ಇಲ್ಲ, ಜಾಯ್ನಿಂಗ್ ಫೀಸ್ ಕೂಡ ಇಲ್ಲ. ವಾ, ಆದ್ರೆ ಇದರ ಲಿಮಿಟ್ ಎಷ್ಟು? ಮತ್ತೆ ಇದನ್ನು ಎಲ್ಲೆಲ್ಲಿ ಬಳಸಬಹುದು? ಪ್ರಾರಂಭದಲ್ಲಿ ಇದರ ಲಿಮಿಟ್ ಇರುತ್ತೆ 10,000. ಆದ್ರೆ ವೆಂಡರ್ ಟೈಮ್ಗೆ ಪೇಮೆಂಟ್ ಮಾಡಿದಾಗ ಈ ಲಿಮಿಟ್ ಹೆಚ್ಚಾಗಿ 30,000 ಆಗುತ್ತೆ. ಇದನ್ನ ನೀವು ATMನಿಂದ ಕ್ಯಾಶ್ ತೆಗೆಯೋದಕ್ಕೆ ಬಳಸೋದಕ್ಕಾಗಲ್ಲ. ಆದ್ರೆ ಇದರಿಂದ UPI ಪೇಮೆಂಟ್ ಮಾಡಬಹುದು. ತಿಳಿಯಿತು. ಮತ್ತೆ ಇದರ ಬಿಲ್ ಆಗೋದು ಯಾವಾಗ? ಮತ್ತೆ ಯಾವಾಗ ಪಾವತಿ ಮಾಡಬೇಕು? ಬಿಲ್ ಪ್ರತಿ ತಿಂಗಳು 1ನೇ ತಾರೀಕಿಗೆ ಜನರೇಟ್ ಆಗುತ್ತೆ ಮತ್ತು 21ನೇ ತಾರೀಕಿಗೆ ಪಾವತಿಸಬೇಕಾಗುತ್ತೆ. ಬ್ಯಾಂಕ್ ನಿಮ್ಗೆ ಇಮೇಲ್ ಅಥವಾ SMS ಮಾಡಿ ಟೋಟಲ್ ಡ್ಯೂ, ಮಿನಿಮಮ್ ಡ್ಯೂ ಮತ್ತು ಡ್ಯೂ ಡೇಟ್ ಎಲ್ಲವನ್ನೂ ತಿಳಿಸುತ್ತೆ. ಮತ್ತೆ ಇದರ ಪೇಮೆಂಟ್ ಹೇಗೆ ಮಾಡೋದು? ನೀವು ಆಟೋಪೇ ಅನ್ನು ಹಾಕಬಹುದು. ಇದರಿಂದ ನಿಮ್ಮ ಬ್ಯಾಂಕ್ನಿಂದ 21ನೇ ತಾರೀಕಿನ ಒಳಗೆ ಹಣ ಕಡಿತವಾಗುತ್ತೆ ಮತ್ತೆ ಯಾವುದೇ ಎಕ್ಸ್ಟ್ರಾ ಫೀಸ್ ಕೂಡ ಇರಲ್ಲ. ಆದ್ರೆ ನೆನಪಿಡಿ, ಪೇಮೆಂಟ್ ಡೇಟ್ಸ್ ಮೊದಲು ನಿಮ್ಮ ಅಕೌಂಟ್ನಲ್ಲಿ ಹಣ ಇರಬೇಕು. ತಿಳಿಯಿತು. ಆದ್ರೆ ಮೀನವ್ರೆ, ಈಗ ಪೇಮೆಂಟ್ 21ನೇ ತಾರೀಕಿನಿಂದ 1-2 ದಿನ ಲೇಟ್ ಆದ್ರೆ? ಒಂದಿನದ ಡಿಲೇ ಕೂಡ ಲೇಟ್ ಫೀಸ್ ಮತ್ತು ಇಂಟ್ರೆಸ್ಟ್ ಆಗ್ಬಹುದು. ಇನ್ನೊಂದು ದೊಡ್ಡ ವಿಷಯ, ಇದರಿಂದ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಹಾಳಾಗಬಹುದು ಮತ್ತೆ ನಿಮ್ಗೆ ಲೋನ್ ಸಿಗೋದಕ್ಕೂ ಕಷ್ಟ ಆಗ್ಬಹುದು ಮತ್ತೆ ಮುಂದೆ ಲಿಮಿಟ್ ಹೆಚ್ಚಿಸೋದಕ್ಕೂ ಸಮಸ್ಯೆ ಆಗ್ಬಹುದು. ತಿಳಿಯಿತು. ಸಮಯಕ್ಕೆ ಸರಿಯಾಗಿ ಪಾವತಿಸಬೇಕಾದ್ದು ಅಗತ್ಯ. ಮತ್ತೆ ಯಾರಾದ್ರೂ ಫೋನ್ ಮಾಡಿ ನಿಮ್ಮ ಕ್ರೆಡಿಟ್ ಕಾರ್ಡ್ನ ಡೀಟೇಲ್ಸ್ ಕೇಳಿದ್ರೆ ಅವರಿಗೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಸಂಬಂಧಿತ ಮಾಹಿತಿಗಳನ್ನ ಶೇರ್ ಮಾಡಬೇಡಿ. ಇಂತಹ ಮೋಸಗಾರರಿಂದ ಎಚ್ಚರವಾಗಿರಿ. ನಿಮ್ಮ ಕಾರ್ಡ್ನ ಪಿನ್ ಅನ್ನ ಯಾರಿಗೂ ಹೇಳ್ಬೇಡಿ. ನಿಮ್ಮ ಕಾರ್ಡ್ ಅನ್ನ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಒಂದು ವೇಳೆ ನಿಮ್ಮ ಕಾರ್ಡ್ ಎಲ್ಲಾದ್ರೂ ಕಳೆದು ಹೋದ್ರೆ ಬ್ಯಾಂಕಿಗೆ ತಕ್ಷಣ ಕಾಲ್ ಮಾಡಿ ನಿಮ್ಮ ಕಾರ್ಡ್ ಅನ್ನ ಬ್ಲಾಕ್ ಮಾಡೋದು ಅಗತ್ಯ. ತಿಳಿಯಿತು. ನಾನಂತೂ ಪಿನ್ ಅನ್ನು ಯಾರ ಜೊತೆ ಶೇರ್ ಮಾಡಲ್ಲ. ಆದ್ರೆ ಮೀನವ್ರೆ, ನಾನು ಇನ್ನೊಂದು ಪ್ರಶ್ನೆ ಕೇಳಬಹುದಾ? ನಾನೇನಾದ್ರೂ ನನ್ನ ಖರೀದಿ ಅಥವಾ ಬಿಲ್ಲಿನ ಹಣ EMI ಇಂದ ಪೇ ಮಾಡಬಹುದಾ? ಹೌದು, ನಿಮ್ಮ ಯಾವುದೇ ಖರ್ಚು 2,500ಕ್ಕಿಂತ ಹೆಚ್ಚು ಇದ್ರೆ ನೀವದನ್ನ EMIಗೆ ಕನ್ವರ್ಟ್ ಮಾಡಬಹುದು. ಅದರಲ್ಲಿ 1.5% ಪ್ರತಿ ತಿಂಗಳಿಗೆ ಇಂಟ್ರೆಸ್ಟ್ ಆಗುತ್ತೆ. ಅದು ಕೂಡ ಪ್ರೀ ಕ್ಲೋಜರ್ ಚಾರ್ಜ್ ಇಲ್ಲದೆ. ಹೌದಾ? ಇದು ಇನ್ನೂ ಒಳ್ಳೇದಾಯ್ತು. EMIಯ ಆಯ್ಕೆ ಇದೆ. ಇನ್ಯಾವ ವಿಷಯಗಳ ಬಗ್ಗೆ ನಾವು ಗಮನ ಹರಿಸಬೇಕು? ನೆನ್ಪಿಡಿ, ಕಾರ್ಡ್ ಅನ್ನ ಅಗತ್ಯ ಇದ್ದಾಗ ಮಾತ್ರ ಬಳಸಿ. ಯಾವತ್ತೂ ಅದರ ಲಿಮಿಟ್ ಅನ್ನ ಪೂರ್ತಿಯಾಗಿ ಬಳಸಬೇಡಿ. ಫಾರಿನ್ ಟ್ರಾನ್ಸಾಕ್ಷನ್, ಆಲ್ಕೋಹಾಲ್, ಗ್ಯಾಂಬ್ಲಿಂಗ್ ಇಂಥವುಗಳಿಗೆ ಈ ಕಾರ್ಡ್ ಬಳಸೋಕೆ ಅನುಮತಿ ಇಲ್ಲ. ಇದನ್ನೆಲ್ಲ ಮಾಡಿ ನಾನು ನಷ್ಟ ಮಾಡ್ಕೋಬೇಕಾ? ಆದ್ರೆ ಮೀನವರೇ, ಈಗ ನನಗೆ ತಿಳಿಯಿತು. ಈ PM ಸ್ವನಿಧಿ ಕ್ರೆಡಿಟ್ ಕಾರ್ಡ್ ನಮ್ಮಂತಹ ಸ್ಟ್ರೀಟ್ ವೆಂಡರ್ಸ್ಗೆ ವರದಾನ. ಬಿಸ್ನೆಸ್ ನಿಲ್ಲಲ್ಲ, ಗ್ರೋತ್ ಹೆಚ್ಚಾಗುತ್ತೆ. ಖಂಡಿತ. PM ಸ್ವನಿಧಿ ಕ್ರೆಡಿಟ್ ಕಾರ್ಡ್ ನೀಡುತ್ತೆ ಸ್ಟ್ರೀಟ್ ವೆಂಡರ್ಸ್ಗೆ ಆತ್ಮನಿರ್ಭರತೆಯ ಶಕ್ತಿ. PM ಸ್ವನಿಧಿ ಕ್ರೆಡಿಟ್ ಕಾರ್ಡ್ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ನಗರ ನಿಗಮ, ನಗರ ಪಾಲಿಕೆ, ನಗರ ಪರಿಷತ್ ಅಥವಾ ನಗರ ಪಂಚಾಯತ್ ಅನ್ನು ಸಂಪರ್ಕಿಸಿ. ಹಿಂದೆ PM ಸ್ವನಿಧಿ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ, ಸ್ಮಾರ್ಟ್ ಆಗಿ ಬಳಸಿ, ಟೈಮ್ಗೆ ಬಿಲ್ ಪೇ ಮಾಡಿ ಮತ್ತು ಬಿಸ್ನೆಸ್ ಹೆಚ್ಚಿಸಿ.